ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ನಿಮ್ಮದೇ ಆದ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಹೋಗ್ತಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿ ನಿಮಗೆ ಆಲ್ ಬೆಲ್ ಐಕನ್ ಸಿಗುತ್ತೆ, ಅದನ್ನ ಸೆಲೆಕ್ಟ್ ಮಾಡಿ. ಅದರಿಂದ ನನ್ನ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹಾಗೂ ನಮ್ಮ ಸ್ಟ್ಯಾಂಡರ್ಡ್ ಡಿಸ್ಕ್ಲೇಮರು, ನಮ್ಮ ಚಾನಲಲ್ಲಿ ಬರೋ ಮಾಹಿತಿಗಳು, ಇನ್ಫಾರ್ಮೇಶನ್ ಆಲ್ ಎಜುಕೇಶನಲ್ ಪರ್ಪಸು. ಸೊ ನೀವು ನಮ್ಮ ಚಾನಲ್ನ ನೋಡಿ, ನಮ್ಮ ವಿಡಿಯೋಗಳನ್ನು ನೋಡಿ, ನಿಮ್ಮ ಏನಾದರೂ ಡಿಸಿಷನ್ ತಗೊಳಂಗಿದ್ರೆ ನಿಮ್ಮ ಕಡೆಯಿಂದ ಅನಲೈಸಿಸ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ. ಡೈರೆಕ್ಟ್ ಆಗಿ ನಮ್ಮ ಮಾಹಿತಿ ಮೇಲೆ ಡಿಪೆಂಡ್ ಆಗಕ್ಕೆ ಹೋಗಬೇಡಿ. ಸೊ ಈ ವಿಡಿಯೋದಲ್ಲಿ ನಾವು ನಾಳೆ ದಿನ, ಅದು 18th ಆಗಸ್ಟ್, ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಏನೇನಾಗ್ಬೋದು, ಹಾಗೂ ಈ ಲಾಂಗ್ ವೀಕೆಂಡಲ್ಲಿ 15ನೇ ತಾರೀಕು, 16, 17 ಆಗಸ್ಟ್ ಅಂದು ಮಾರ್ಕೆಟಲ್ಲಿ ಏನೇನೆಲ್ಲ ಬೆಳವಣಿಗೆ ಆಯಿತು, ಅದರಿಂದ ನಾವು 18ನೇ ಆಗಸ್ಟ್ ಸೋಮವಾರ ದಿನ ಮಾರ್ಕೆಟ್ ಯಾವ ರೀತಿ ಓಪನ್ ಆಗ್ಬೋದು, ಹಾಗೂ ಯಾವ ರೀತಿ ಮೂಮೆಂಟಮ್ ಕೊಡ್ಬೋದು ಅಂತ ಡಿಸ್ಕಸ್ ಮಾಡೋಕ್ಕೆ ಶುರು ಮಾಡೋಣ. ಸೊ ಈ ವಿಡಿಯೋನ ಕೊನೆಯವರೆಗೆ ನೋಡಿ. ನಿಮಗೆ ನಾನು ಕೊಡೋ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ಹಾಗೂ ವಿಡಿಯೋ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಿಗೆಲ್ಲ ಯೂಸ್ ಆಗುತ್ತೆ ಅಲ್ಲಿ ಶೇರ್ ಮಾಡಿ. ಇನ್ನು ನಿಫ್ಟಿನಲ್ಲಿ ಗುರುವಾರ ದಿನ 14th ಆಗಸ್ಟ್ ನಿಫ್ಟಿ ಸ್ಲೈಟ್ ಪಾಸಿಟಿವ್ ಆಗಿ ಕ್ಲೋಸ್ ಆಯಿತು, ಓನ್ಲಿ 11 ಪಾಯಿಂಟ್ಸ್. ಅದೇ ಬ್ಯಾಂಕ್ ನಿಫ್ಟಿ 60 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆದ್ರೆ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಯ್ತು. ಈ 3 ಇಂಡಸ್ಟ್ರಿ ಸೆಂಟಿಮೆಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನಾವು ನಿಫ್ಟಿನಲ್ಲಿ ಕ್ಲೋಸ್ ಆಗ್ಬೇಕಾದ್ರೆ ನಿಫ್ಟಿ ವಾಲ್ಯೂಮ್ ಕೂಡ ಇಲ್ಲಿ ಪಾಸಿಟಿವ್ ಆಗೇ ಇತ್ತು. ಅದೇ ನಾವು ನಿಫ್ಟಿ ವಾಲ್ಯೂಮ್ ನ ವೀಕ್ಲಿನಲ್ಲಿ ನೋಡಿದ್ರೆ, ಇಲ್ಲಿ ವೀಕ್ಲಿ ವಾಲ್ಯೂಮ್, ಈಗ ವೀಕ್ಲಿ ಚಾರ್ಟ್ ಅಲ್ಲಿ ಇದೀನಿ. ಸೊ ವೀಕ್ಲಿ ವಾಲ್ಯೂಮ್ ಕಳೆದ 6 ವೀಕ್ಲಿ ವಾಲ್ಯೂಮ್ ನೆಗೆಟಿವ್ ವಾಲ್ಯೂಮ್ ಗಿಂತ ಕಡಿಮೆ ಇತ್ತು. ಸೊ ನಾವು ಡೈಲಿನಲ್ಲಿ ಸ್ವಲ್ಪ ಪಾಸಿಟಿವ್ ಅಲ್ಲಿ ನೋಡ್ಬೋದು, ಆದ್ರೆ ವೀಕ್ಲಿನಲ್ಲಿ ಕಡಿಮೆ ಇತ್ತು. ಸೊ ಹಾಗಾಗಿ ನನ್ಗೆ ಅಷ್ಟು ಕಾನ್ಫಿಡೆಂಟ್ ಮಾರ್ಕೆಟ್ ಮೇಲೆ ಇರ್ಲಿಲ್ಲ. ಹಾಗೂ ಈ ವೀಕೆಂಡ್ ಅಲ್ಲಿ 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ದಿನ ಮೋದಿ ಅವರು ರೆಡ್ ಫೋರ್ಟ್ ಇಂದ ಏನೇನೆಲ್ಲ ಭಾಷಣ ಮಾಡ್ತಾರೆ, ಅವರ ಭಾಷಣದಲ್ಲಿ ಮಾರ್ಕೆಟ್ಗೆ ಹೆಲ್ಪ್ ಆಗೋ ರೀತಿ ಏನಾದ್ರೂ ಅನೌನ್ಸ್ಮೆಂಟ್ ಬರುತ್ತಾ ಅಂತ ಒಂದು ಕಾತ್ರದಿಂದ ನಾವು ಕಾಯ್ತಾ ಇದ್ವಿ. ಅದ್ರ ಜೊತೆಗೆ 15ನೇ ತಾರೀಕು US ಅಲಾಕ್ಸಾ ಅನ್ನೋ ಪ್ಲೇಸ್ ಅಲ್ಲಿ US ಪ್ರೆಸಿಡೆಂಟ್ ಟ್ರಂಪ್ ಹಾಗೂ ರಷ್ಯಾ ಪ್ರೆಸಿಡೆಂಟ್ ಪುಟಿನ್ ಮೀಟಿಂಗ್ ಸ್ಕೆಡ್ಯೂಲ್ ಆಗಿತ್ತು. ಈ ಮೀಟಿಂಗ್ ಅಲ್ಲಿ ರಷ್ಯಾ ಯುಕ್ರೇನ್ ಮಧ್ಯೆ ನಡೀತಿರೋ ಯುದ್ಧ ನಿಲ್ಲಿಸೋ ಸಲುವಾಗಿ, ಅಥವಾ ಅಟ್ಲೀಸ್ಟ್ ಸೀಸ್ ಫೈರ್ ಬಗ್ಗೆ ಮಾತುಕತೆಗಾಗಿ ಈ ಮೀಟಿಂಗ್ ನ ಆಯೋಜಿಸಲಾಗಿತ್ತು. ಇನ್ನು ಗುರುವಾರದ ದಿನ 14th ಆಗಸ್ಟ್ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಇಲ್ಲಿ ನಮ್ಗೆ ಒಂದು ನ್ಯೂಸ್ ಬಂದಿದ್ದು, US ಗವರ್ಮೆಂಟ್ ಕಡೆಯಿಂದ ಮತ್ತೊಂದು ಹೇಳಿಕೆ ಬಂದಿತ್ತು. 15ನೇ ತಾರೀಕು ಏನು ರಷ್ಯಾ ಪ್ರೆಸಿಡೆಂಟ್ ಪುಟಿನ್ ಜೊತೆ ಮಾತುಕತೆ ನಡೆದಿದೆ, ಇದರಲ್ಲಿ ಪುಟಿನ್ ಏನಾದ್ರು ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲಿಸೋದ್ರ ಬಗ್ಗೆ ಫೈನಲ್ ಡಿಸಿಷನ್ ತಗೊಳ್ಳಿಲ್ಲ ಅಂತಂದ್ರೆ, ಯಾವುದೇ ಟ್ರೇಡ್ ಡೀಲ್ ಆಗ್ಲಿಲ್ಲ ಅಂತಂದ್ರೆ, ಆಗ ಭಾರತದ ಮೇಲೆ ಈಗ ಆಲ್ರೆಡಿ 25% ಹಾಗೂ 25% ಟೋಟಲ್ ಆಗಿ 50% ಏನು ತಾರೀಫ್ ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದನ್ನು ಇನ್ನೂ ಹೆಚ್ಚು ಮಾಡೋ ಸಾಧ್ಯತೆಗಳು ಇರ್ತವೆ ಅಂತ ಏನು ಅನೌನ್ಸ್ಮೆಂಟ್ ಬಂತು. ಹಾಗಾಗಿ ನಾವು ಗುರುವಾರ ದಿನ 14th ಆಗಸ್ಟ್ ಇಂಡಿಯನ್ ಮಾರ್ಕೆಟ್ ಸಮಯದಲ್ಲಿ ನಿಫ್ಟಿನಲ್ಲಿ ಅರೌಂಡ್ 150 ಪಾಯಿಂಟ್ಸ್ ಕರೆಕ್ಷನ್ ನ ನೋಡಿದ್ವಿ. ಅದಾದ್ಮೇಲೆ ಸೆಕೆಂಡ್ ಹಾಫ್ ಅಲ್ಲಿ ರಾತ್ರಿ 9 ಗಂಟೆ ನಂತರ ಡೇ ಲೋ ಇಂದ ಅರೌಂಡ್ 50-60 ಪಾಯಿಂಟ್ಸ್ ರಿಕವರಿ ನಿಫ್ಟಿ 24,655 ಹತ್ರ ಕ್ಲೋಸಿಂಗ್ ನ ಕಂಡಿತ್ತು. ಸೊ ಇನ್ನು ಇಲ್ಲಿಂದ 15th ಆಗಸ್ಟ್ ಶುಕ್ರವಾರಕ್ಕೆ ಬಂದ್ರೆ, ಇನ್ನು ಶುಕ್ರವಾರ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ದಿನ ಮೋದಿ ಅವರು ರೆಡ್ ಫೋರ್ಟ್ ಇಂದ ಫ್ಲಾಗ್ ಹೋಸ್ಟಿಂಗ್ ಆದ್ಮೇಲೆ ತಮ್ಮ ಭಾಷಣದಲ್ಲಿ ಮಹತ್ವದ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ಗಳನ್ನ ಮಾಡ್ಕೊಂಡ್ರು. ಅದರಲ್ಲಿ ಮೊದಲನೇದಾಗಿ ಅವರು ಪಾಕಿಸ್ತಾನ ಮೇಲೆ ಮಾಡಿದ ಆಪರೇಷನ್ ಸಿಂಧೂರ್ ಬಗ್ಗೆ ಮಾತಾಡಿದ್ರು. ಅದರಲ್ಲಿ ನಮ್ಮ ಭಾರತದ ಆತ್ಮನಿರ್ಭರವಾಗಿ ಭಾರತದ ಡಿಫೆನ್ಸ್ ಕಂಪನಿಗಳ ಬಗ್ಗೆ ಅದ್ಭುತವಾಗಿ ಮಾತಾಡಿದ್ರು. ಜೊತೆಗೆ ಭಾರತದ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ ಬಗ್ಗೆ ಕೂಡ ಬಹಳಷ್ಟು ಮಾಹಿತಿನ. ಹಾಗೂ ಅವರು ತಮ್ಮ ಭಾಷಣದಲ್ಲಿ ಯೂತ್ ಎಂಪ್ಲಾಯ್ಮೆಂಟ್ ಗಾಗಿ ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ ಅಡಿಯಲ್ಲಿ 1 lakh crores ಅಷ್ಟು ಅಮೌಂಟ್ ನ
ಅನೌನ್ಸ್ಮೆಂಟ್ ಮಾಡಿದ್ರು. ಸೊ ಇದು ತುಂಬಾ ಪಾಸಿಟಿವ್ ಆಗಿತ್ತು. ಅದಲ್ಲದೆ ಭಾರತದಲ್ಲಿ ಈಗ ಆಲ್ರೆಡಿ ಇರೋ GST ನಲ್ಲಿ ದೊಡ್ಡ ಬದಲಾವಣೆಯನ್ನು ತಗೊಂಡು ಬರೋದಕ್ಕೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಅದು ದೀಪಾವಳಿ ಗಿಫ್ಟ್ ಆಗಿ. ಸೊ ಅದರಿಂದ ಭಾರತದಲ್ಲಿ ಕನ್ಸಂಪ್ಷನ್ ಹೆಚ್ಚಾಗಿ ಸ್ಮಾಲ್ ಅಂಡ್ ಮಿಡಲ್ ಕ್ಯಾಪ್ ಕಂಪ್ನಿಗಳಿಗೆ ಅನುಕೂಲ ಆಗೋ ರೀತಿ GST ನ ತಗೊಂಡು ಬರ್ತೀನಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಇದೆಲ್ಲ ಓವರ್ ಆಲ್ ಆಗಿ ಬಹಳ ಪಾಸಿಟಿವ್ ಆಗಿತ್ತು. ಸೊ ಇದು ನಮ್ಗೆ ಸೋಮವಾರ ದಿನ ಮಾರ್ಕೆಟ್ ಪಾಸಿಟಿವ್ ಆಗಿ ಓಪನ್ ಮಾಡಕ್ಕೆ ಬಹಳ ಅನುಕೂಲವಾದ ಪಾಯಿಂಟ್ಸ್ಗಳು ಆಗಿದ್ವು. ಸೊ ಇದು ಆದ್ಮೇಲೆ ಸಂಜೆ ಸಮಯದಲ್ಲಿ ಭಾರತದ ಇಂಡಿಪೆಂಡೆನ್ಸ್ ಡೇ ಮುಗಿತಾ ಬರ್ತಿದ್ದಂಗೆ US ಪ್ರೆಸಿಡೆಂಟ್ ಹಾಗೂ ರಷ್ಯಾ ಪ್ರೆಸಿಡೆಂಟ್ ಮೀಟಿಂಗ್ ಏನು ಅಲಾಕ್ಸದಲ್ಲಿ ಇತ್ತು. ಅದ್ರ ಕಡೆನೆ ಮೋಸ್ಟ್ ಆಫ್ ದಿ ಎಕನಾಮಿಸ್ಟ್ ಹಾಗೂ ಎಲ್ಲರ ಕಣ್ಣು ಅದ್ರ ಮೇಲೆನೆ ಬಿದ್ದಿತ್ತು. ಆ ಮೀಟಿಂಗ್ ಆದ್ಮೇಲೆ ಕಂಡು ಬಂದಿದ್ದು, ಸೊ ಇಲ್ಲಿ ಯಾವುದೇ ಫೈನಲ್ ಡೀಲ್ ಆಗ್ಲಿಲ್ಲ. ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲೋದಾಗ್ಲಿ ಅಥವಾ ಟೆಂಪರರಿ ಸೀಸ್ ಫೈರ್ ಬಗ್ಗೆ ಕೂಡ ಯಾವುದೇ ಡಿಸಿಷನ್ ತಗೊಳ್ಳಿಲ್ಲ. ಆದ್ರೆ ಟ್ರಂಪ್ ಹಾಗೂ ಪುಟಿನ್ ಕಡೆಯಿಂದ ಮಿಕ್ಸ್ಡ್ ಒಪಿನಿಯನ್ ಬಂದಿದ್ದು. ಈ ಮೀಟಿಂಗು ಪಾಸಿಟಿವ್ ಆಗಿದೆ, ಸೊ ಫಾಲೋ ಅಪ್ ಮೀಟಿಂಗ್ ಮಾಡೋರಿದ್ದೀವಿ ಅಂತ ಏನು ಹೇಳಿದ್ರು. ಸೊ ಇದಾದ್ಮೇಲೆ ಟ್ರಂಪ್ ಕಡೆಯಿಂದ ಒಂದು ಪ್ರೆಸ್ ಮೀಟಿಂಗ್ ಅಲ್ಲಿ ಟ್ರಂಪ್ ಕಡೆಯಿಂದ ಬಂದ ಅನೌನ್ಸ್ಮೆಂಟ್, ಸೊ ಈಗ ಭಾರತದ ಮೇಲೆ ಏನು ಅಡಿಷನಲ್ 25% ತಾರೀಫ್ ನ ಹಾಕಿದ್ದಾರೆ, ಏನು ಭಾರತ ರಷ್ಯಾದಿಂದ ಕ್ರೂಡ್ ಆಯಿಲ್ ಖರೀದಿಸ್ತಾ ಇದೆ ಅಂತ. ಸೊ ಅದನ್ನ ನಾವು ಹಾಕ್ತಿವೋ ಇಲ್ಲೋ ಅಂತ ಯೋಚನೆ ಮಾಡಬೇಕಾಗುತ್ತೆ. ಇನ್ನು ಅಡಿಷನಲ್ ತಾರೀಫ್ ಬಗ್ಗೆ ಕೂಡ ಏನು ಮಾತಾಡಲಿಲ್ಲ. ಸೊ ಇದು ಒಂದ್ ಕಡೆಯಿಂದ ಅಗೇನು ಭಾರತಕ್ಕೆ ಒಂದು ಪಾಸಿಟಿವ್ ನ್ಯೂಸ್ ಆಗಿದೆ. ಸೊ ಮೋದಿ ಅನೌನ್ಸ್ಮೆಂಟ್ ಹಾಗೂ US ರಷ್ಯಾ ಮೀಟಿಂಗ್ ನಂತರ ಬಂದ ಡೆವಲಪ್ಮೆಂಟ್ಸ್ ಇದೆಲ್ಲ ಭಾರತದ ಮಾರ್ಕೆಟ್ಗೆ ತುಂಬಾ ಪಾಸಿಟಿವ್ ಆಗಿದೆ. ಸೊ ಇಂಥ ಪಾಸಿಟಿವ್ ಸೆಂಟಿಮೆಂಟ್ ಅಲ್ಲಿ ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಆಪ್ಷನ್ ಚೈನ್ ಯಾವ ರೀತಿ ಬಿಲ್ಟ್ ಆಗಿದೆ, ಸೊ ಹೇಗೆಲ್ಲ ಮೂಮೆಂಟಮ್ ಬರ್ಬೋದು ಅಂತ ಈಗ ನೋಡ್ತಾ ಹೋಗೋಣ. ಇನ್ನು ಆಪ್ಷನ್ ಚೈನ್ ಬಗ್ಗೆ ನಾವು ನೋಡೋದಾದ್ರೆ, ಆಪ್ಷನ್ ಚೈನ್ ಅಲ್ಲಿ ಪುಟ್ ಸೈಡ್ ಅಲ್ಲಿ 22 lakhs ಇದ್ರೆ, ಕಾಲ್ ಸೈಡ್ ಅಲ್ಲಿ 24 lakhs ಟೋಟಲ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿತ್ತು. ಸೊ ಮಾರ್ಕೆಟ್ ಬಹಳ ನ್ಯೂಟ್ರಲ್ ಆಗಿ ಹೋಗಿತ್ತು ಗುರುವಾರ ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆಗೋ ಸಮಯದಲ್ಲಿ. ಇನ್ನು FIs ಡೇಟಾ ಮಾತ್ರ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಆಗಸ್ಟ್ ಮಂತ್ ಅಲ್ಲಿ ಕೂಡ ತಮ್ಮ ಸೆಲ್ಲಿಂಗ್ ನ ಮುಂದುವರಿಸಿದ್ರು. 14th ಆಗಸ್ಟ್ ಕೂಡ ಅವರ ಸೆಲ್ಲಿಂಗ್ ಮುಂದುವರೆದಿತ್ತು. ಇನ್ನು FIs ಡೇಟಾನ ನಾವು ಇಲ್ಲಿ ಸರಿಯಾಗಿ ಗಮನಿಸಿದ್ರೆ, ಇಲ್ಲಿ FIs ಡೇಟಾ ಈ ರೆಡ್ ಲೈನ್ ಇದನ್ನ ನೀವು ನೋಡ್ಬೋದು. ಸೊ ಇದು ನಿಫ್ಟಿ ಮೂಮೆಂಟಮ್. ಸೊ ನಿಫ್ಟಿ ಈಗ 24,631 ಹತ್ರ ಇದೆ. FIs ಓವರ್ ಆಲ್ ಆಗಿ ಇಲ್ಲಿ ನೆಗೆಟಿವ್ ಝೋನ್ ಅಲ್ಲಿ ಇದ್ದಾರೆ. FIs ಅಲ್ಲದೆ ಪ್ರೋ FIs ಕೂಡ ಇಲ್ಲಿ ತುಂಬಾ ನೆಗೆಟಿವ್ ಆಗಿದ್ದಾರೆ. ಇಲ್ಲಿ ಓನ್ಲಿ DIs ಮಾತ್ರ ಪಾಸಿಟಿವ್ ಆಗಿ ಕಾಣಿಸ್ತಾ ಇದ್ದಾರೆ. FIs ಇಲ್ಲಿ ತುಂಬಾ ನೆಗೆಟಿವ್ ಆಗಿರೋ ಕಾರಣ ಇಲ್ಲಿಂದ ಏನಾದ್ರು ಅವರ ಕಡೆಯಿಂದ ಪಾಸಿಟಿವ್ ಆಗಿ ಬೈಯಿಂಗ್ ಇಂಟ್ರೆಸ್ಟ್ ಬಂದ್ರೆ ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಮೂಮೆಂಟಮ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಹಿಂದೆ ಕೂಡ ನಾವು ನೋಡ್ಬೋದು, FIs -5.62 ಹತ್ರ ಇದ್ದಾಗ ನಿಫ್ಟಿ 22,000 ಹತ್ರ ಇತ್ತು. ಅಲ್ಲಿಂದ FIs ಬೈಯಿಂಗ್ ಇನ್ಕ್ರೀಸ್ ಆಗ್ತಿದ್ದಂಗೆ ನಾವು ಮಾರ್ಕೆಟ್ ಅಲ್ಲಿ ಮೂವ್ಮೆಂಟ್ ಅನ್ನ ನೋಡಿದ್ವಿ. ಸೊ ಹಾಗಾಗಿ ನಾವು FIs ಕಡೆಯಿಂದ ಹಾಗೂ ಈ ಪ್ರೋ FIs ಕಡೆಯಿಂದ ಕೂಡ ಪಾಸಿಟಿವ್ ಅಥವಾ ಬೈಯಿಂಗ್ ಇಂಟ್ರೆಸ್ಟ್ ನ ನೋಡಿದ್ರೆ ಆಗ ನಾವು ನಿಫ್ಟಿನಲ್ಲಿ ಈಗಿನ ಲೆವೆಲ್ ಇಂದ ಒಳ್ಳೆ ಮೂವ್ಮೆಂಟ್ ಅನ್ನು ಕೂಡ ನೋಡೋ ಚಾನ್ಸಸ್ ಇರುತ್ತೆ. ಇನ್ನು ನಾವು ನಿಫ್ಟಿನಲ್ಲಿ ಆಪ್ಷನ್ ಚೈನ್ ಪ್ರಕಾರ ಡೇಟಾ ನೋಡ್ತಾ ಬಂದ್ರೆ 24,600 ಹತ್ರ ಹಾಗೂ 24,700 ಹತ್ರ ಹೈಯೆಸ್ಟ್ ಕಾಲ್ ಬಿಲ್ಟ್ ಆಗಿದ್ದಾರೆ. ಫುಡ್ ಸೈಡ್ ಅಲ್ಲಿ 24,600 ಹತ್ರ ಟ್ರೇಡರ್ಸ್ ಬಿಲ್ಟ್ ಆಗಿದ್ದಾರೆ. ಸೊ ನಿಫ್ಟಿನಲ್ಲಿ ಆಕ್ಚುಲ್ ಆಗಿ ನಾವು ಶಾರ್ಟ್ ಕವರಿಂಗ್ 24,700 ಮೇಲೆ ನಿಫ್ಟಿ ಟ್ರೇಡ್ ಆಗಿ ಶುರು ಆದ್ರೆ ಆಗ 24,650 ಹಾಗೂ 700 ಅಲ್ಲಿ ಇರೋ ಕಾರಿಡರ್ಸ್ ರಿಸ್ಕ್ ಅಲ್ಲಿ ಬರ್ತಾರೆ. ಆಗ ಶಾರ್ಟ್ ಕವರಿಂಗ್ ನಿಫ್ಟಿನಲ್ಲಿ ಬರೋಕೆ ಶುರು ಆಗುತ್ತೆ. ನೆಕ್ಸ್ಟ್ ರೆಸಿಸ್ಟೆನ್ಸ್ ಸದ್ಯಕ್ಕೆ ಯಾವುದೇ ಲೆವೆಲ್ ಅಲ್ಲಿ ಕಾಣಿಸ್ತಾ ಇಲ್ಲ. ಈವನ್ 25,000 ಹತ್ರ ಕೂಡ ಹೆಚ್ಚಿನದಾಗಿ ಯಾವುದೇ ರೆಸಿಸ್ಟೆನ್ಸ್ ಇಲ್ಲಿ ಇಲ್ಲ. ಇನ್ನು ನಾವು ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳ ಕಡೆ ಕ್ವಿಕ್ ಆಗಿ ನೋಡ್ಬೇಕು ಅಂತಂದ್ರೆ, ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ ಇಂಡಿಯಾ ವಿಕ್ಸ್ 12 ಹತ್ರ ಇದೆ, 12.35 ಹತ್ರ. ಬ್ರೆಂಟ್ 65 ಹತ್ರ ಇದೆ. ಬ್ರೆಂಟ್ ಕ್ರೂಡ್ ಆಯಿಲ್ $65 ಪರ್ ಬ್ಯಾರಲ್. ಇನ್ನು ನಮ್ಮ ರುಪಿ ಅಗೇನ್ಸ್ಟ್ $, ಇದು 87.48 ಹತ್ರ ಇದೆ. ಸೊ ಒಂದು ಸಮಯದಲ್ಲಿ 87.92 ಹೋಗಿತ್ತು. ಈಗ ಅಲ್ಲಿಂದ ಸ್ವಲ್ಪ ಕಡಿಮೆ ಆಗಿ 87 ಹತ್ರ ಬಂದಿದೆ. ಇದು ಇನ್ನು ಕಡಿಮೆ ಆಗ್ತದೆ, ಅದು ಪಾಸಿಟಿವ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು US ಡಾಲರ್ ಇಂಡೆಕ್ಸ್ 97.83 ಹತ್ರ. US 10-year ಬಾಂಡ್ yield 4.32 ಹತ್ರ. ಇಲ್ಲಿಂದ ಯಾವುದೇ ಅಷ್ಟು ನೆಗೆಟಿವ್ ಕ್ಲೂ ನಮ್ಗೆ ಇಲ್ಲ. ಸೊ ಓವರ್ ಆಲ್ ಸೆಂಟಿಮೆಂಟ್ ಈಗ
ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಸೊ ಇದೇ ಡೇಟನ ನಾವು ಇಲ್ಲಿ ಇಟ್ಕೊಂಡು ನೋಡ್ಬೇಕು ಅಂತಂದ್ರೆ, ಸೊ ಈಗ ಚಾರ್ಟ್ ಪ್ರಕಾರ ನಿಫ್ಟಿನಲ್ಲಿ 24,700 ವರೆಗೆ ಕಾಲ್ ರೇಟರ್ಸ್ ಬಿಲ್ಟ್ ಆಗಿದ್ದಾರೆ. ಅಲ್ಲಿಂದ 24,750 ಹತ್ರ 20 ಡೇ ಮೂವಿಂಗ್ ಆವರೇಜ್, 24,800 ಹತ್ರ ಇಲ್ಲಿ 50 ಡೇ ಮೂವಿಂಗ್ ಆವರೇಜ್ ಇದೆ. ಈ ಲೆವೆಲ್ ಅಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಮೇ ಬಿ ಒಂದು ವಾಲಟಿಲಿಟಿ ಇರೋ ಚಾನ್ಸಸ್ ಇರುತ್ತೆ. ಸೊ ನಿಫ್ಟಿ ಏನಾದ್ರು 24,800 ಮೇಲೆ ಸೆಷನ್ ಆದ್ರೆ ಅಥವಾ ಸೋಮವಾರ ದಿನ ಕ್ಲೋಸಿಂಗ್ ಬಂತು ಅಂತಂದ್ರೆ, ಆಗ ನಿಫ್ಟಿನಲ್ಲಿ ಈ ಎಕ್ಸ್ಪೈರಿವರೆಗೆ 24,200 ಈ ರೆಸಿಸ್ಟೆನ್ಸ್ ಲೆವೆಲ್ ವರೆಗೆ ನಾವು ಮೊಮೆಂಟಮ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಈ ಲೆವೆಲ್ಸ್ ಏನಾದ್ರು ಬೇಗನೆ ಬಂದ್ರೆ ನಾವು ನೆಕ್ಸ್ಟ್ ಲೆವೆಲ್ ಯಾವ್ದೆಲ್ಲ ಬರ್ಬೋದು ಅಂತ ಅನಲೈಸ್ ಮಾಡಕ್ಕೆ ಶುರು ಮಾಡೋಣ. ಸೊ ಈ ಮಧ್ಯದಲ್ಲಿ ಏನಾದ್ರು ಅಗೇನು ಅನ್ಎಕ್ಸ್ಪೆಕ್ಟೆಡ್ ನೆಗೆಟಿವ್ ನ್ಯೂಸ್ ಬಂದು ನಿಫ್ಟಿ ಕೆಳಗಡೆ ಬಂದು ಯಾವುದೇ ಕಾರಣದಿಂದ 24,300 ಕೆಳಗಡೆ ಕ್ಲೋಸಿಂಗ್ ಬಂತು ಅಂದ್ರೆ ಅಗೇನ್ ಸೆಂಟಿಮೆಂಟ್ ನೆಗೆಟಿವ್ ಆಗುತ್ತೆ. ಇನ್ನು ಈ ಮಧ್ಯದಲ್ಲಿ ಕೆಳಗಡೆ 24,350 24,750 ಅಥವಾ 800 ಮಧ್ಯದಲ್ಲೇ ಟ್ರೇಡ್ ಆಗ್ತಾ ಇದ್ರೆ ಅಗೇನ್ ಸೈಡ್ ವೇಸ್ ರೇಂಜ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಈ ಎಲ್ಲಾ ಲೆವೆಲ್ಸ್ ನಾವು ಮಾರ್ಕ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ, ಬ್ಯಾಂಕ್ ನಿಫ್ಟಿ ಸಹಿತ ಕಳೆದ ಒಂದು ವಾರದಿಂದ ಕನ್ಸಲ್ಟೇಷನ್ ಆಗ್ತಾ ಇದೆ. ಇದರಲ್ಲಿ ಬ್ರೇಕ್ಔಟ್ ಅಂತ ಬರೋದು ಅದು ತನ್ನ 20 ಡೇ ಹಾಗೂ 50 ಡೇ ಆವರೇಜ್ ಮೇಲೆ. 20 ಡೇ ಹಾಗೂ 50 ಡೇ ಆವರೇಜ್ ಈಗ 55,800 ಹತ್ರ ಇದೆ, 800 ಹಾಗೂ 900 ಹತ್ರ. ಸೊ ಬ್ಯಾಂಕ್ ನಿಫ್ಟಿ 55,900 ಮೇಲೆ ಮಾತ್ರನೇ ನಾವು ನೆಕ್ಸ್ಟ್ ಬ್ರೇಕ್ಔಟ್ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಬ್ರೇಕ್ ಡೌನ್ 54,900 ಕೆಳಗಡೆ ಮಧ್ಯದಲ್ಲಿ 1000 ಪಾಯಿಂಟ್ಸ್ ರೇಂಜ್ ನೋ ಟ್ರೇಡ್ ರೇಂಜ್ ಆಗಿರುತ್ತೆ. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದ್ರೆ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಕ್ಲೋಸ್ ಆಗಿರ್ಬೋದು. ಆದ್ರೆ ಇಲ್ಲಿ ಭಾರತದ ಕಡೆಯಿಂದ ಏನು GST ಬಗ್ಗೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ, GST ರೇಟ್ ಕಟ್ ಕಮಿಂಗ್ ಡೇಸ್ ಅಲ್ಲಿ ಏನು ಮಾಡೋದಿದ್ದಾರೆ. ಸೊ ಆ ನ್ಯೂಸ್ ಇಂದ ಏನಾದ್ರು ಇದರಲ್ಲಿ ಮೂವ್ಮೆಂಟ್ ಶುರು ಆದ್ರೆ ನಿಫ್ಟಿನಲ್ಲಿ ನಾವು ಹೆಚ್ಚಿನ ಫೋಕಸ್ ಮಾಡ್ಬೋದು. ಸೊ ಇದು ಏನಾದ್ರು 12,850 ಮೇಲೆ ಯಾವುದೇ ದಿನ ಟ್ರೇಡ್ ಆಗಿ ಶುರು ಆದ್ರೆ ಅಲ್ಲಿಂದ ಶಾರ್ಟ್ ಕವರಿಂಗ್ ಬರೋ ಚಾನ್ಸಸ್ ಇರುತ್ತೆ. ಸೊ ಆ ಮಧ್ಯದಲ್ಲಿ ಯಾವುದೇ ಮೂವ್ಮೆಂಟ್ ಆಗುತ್ತೆ ಪ್ರಾಫಿಟ್ ಕಿಂಗ್ಗಳು ಕೂಡ ಇರೋ ಚಾನ್ಸಸ್ ಇರ್ತಾವೆ. ಬಹಳ ಕೇರ್ಫುಲ್ ಆಗಿ ಪೊಸಿಷನ್ಸ್ ನ ತಗೋಬೇಕಾಗುತ್ತೆ. ಆಕ್ಚುಲಿ ಬ್ರೇಕ್ಔಟ್ 12,850 ಮೇಲೆ ಮಾತ್ರನೇ ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಯಾವುದೇ ಪೊಸಿಷನ್ಸ್ ನ ತಗೊಂಡ್ರೆ ಅಲ್ಲಿ ರಿಸ್ಕ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಓನ್ಲಿ ಬ್ರೇಕ್ಔಟ್ ಅಲ್ಲಿ ಲಾಂಗ್ ಪೊಸಿಷನ್ ತಗೊಳಕ್ಕೆ ಮಾತ್ರ ನಾವು ಪ್ಲಾನ್ ಹೋಗ್ಬೋದು. ಸೊ ಈ ಎಲ್ಲ ಲೆವೆಲ್ಸ್ ಹಾಗೂ ನ್ಯೂಸ್ ನ ಇಟ್ಕೊಂಡು ನಾವು ಸೋಮವಾರಕ್ಕೆ ತಯಾರಿ ನಡೆಸೋಣ. ಏನಾದ್ರು ಅನ್ಎಕ್ಸ್ಪೆಕ್ಟೆಡ್ 200 to 300 ಪಾಯಿಂಟ್ಸ್ ನಿಫ್ಟಿನಲ್ಲಿ ದೊಡ್ಡ ಗ್ಯಾಪ್ ಅಪ್ ಆದ್ರೆ ನಾವು ಮೊದಲನೇ 45 ನಿಮಿಷ ವೇಟ್ ಮಾಡಿ 10 ಗಂಟೆ ನಂತರ ಡೇ ಹೈನ ಕ್ರಾಸ್ ಆಗ್ತಿದ್ರೆ ಮಾತ್ರನೇ ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡೋಣ. ಆದಷ್ಟು ನಾವು ಮಂತ್ಲಿ ಎಕ್ಸ್ಪೈರಿ ಪೊಸಿಷನ್ಸ್ಗಳನ್ನ ತಗೊಳ್ಳೋದ್ರಲ್ಲಿಂದ ಪ್ರೀಮಿಯಂ ಡಿಗೆ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಮಂತ್ಲಿ ಎಕ್ಸ್ಪೈರಿ ಪೊಸಿಷನ್ಸ್ ನ ತಗೊಂಡು ಡೇ ಲೋನಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೊಂಡು ಬುಲ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡೋಕೆ ನೋಡೋಣ. ನಾನು ಆಲ್ರೆಡಿ ರಿಕ್ವೆಸ್ಟ್ ಮಾಡಿದಂಗೆ ನಾನು ಕೊಡೋ ಮಾಹಿತಿಗಳು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಗೆ ಏನ್ ಅನ್ಸುತ್ತೆ, ಮಾರ್ಕೆಟ್ ಪಾಸಿಟಿವ್ ಆಗಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಮೂಮೆಂಟಮ್ ಕೊಡುತ್ತಾ ಇಲ್ಲ, ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.